ಮೇಳ ಬಿಟ್ಟ ಟೈಮ್ನಲ್ಲಿ ಹಾ ಇಲ್ಲಿ ನಮ್ಮ ಶಾಲೆಯಲ್ಲಿ ಕ್ಲಾಸ್ ಮಾಡ್ತಿದ್ದೆ ಸ್ವಲ್ಪ ನಾಟ್ಯ. ಸಮಯ. ಹಾ ಎಲಿಮೆಂಟ್ರಿಯಲ್ಲಿ ಬರಂಗಾಯ. ಬರಂಗಯದಲ್ಲಿ. ಆಮೇಲೆ ನಮ್ಮ ವಟಾರದ ಹುಡುಗರೊಟ್ಟಿಗೆ ಕ್ಲಾಸ್ ಮಾಡ್ತಿದ್ದೆ. ಇಲ್ಲಿ ಒಂದು 6-7 ಮಂದಿ ತಯಾರಾಗಿದ್ದಾರೆ. ಹಾ. ಮೇಳಕ್ಕೆ ಹೋಗ್ತಾರ? ಆ ಮೇಳಕ್ಕೆ ಹೋಗ್ಲಿಲ್ಲ, ಹೋಗುದಿಲ್ಲ, ಅವರೆಲ್ಲ ಕಲಿಸಿದವರು. ಹಾ ಹಾ ಹಾ. ಹವ್ಯಾಸಿಯಾಗಿ ವೇಷ ಮಾಡ್ತಿದ್ರು ಬಂಡೋಳೆ ಮೇಳದಲ್ಲಿ ಅವರು. ಹೌದು ಹೌದು ಹೌದು, ನನ್ನೊಟ್ಟಿಗೆ ವೇಷ ಮಾಡ್ತಿದ್ರು. 3-4 ವೇಷ ಆದ್ಮೇಲೆ ಸ್ವಲ್ಪ ಇಂಪ್ರೂವ್ ಆಗಿದ್ದಾರೆ. ಇಂಪ್ರೂವ್ ಆಗಿದ್ದಾರೆ. ಬರಂಗಾಯದ ಶಾಲೆಯಲ್ಲಿ ಕ್ಲಾಸ್ ಮಾಡಿ 2-3 ಆಟ ಆಡಿಸಿದ್ದೇನೆ ಮಕ್ಕಳ ಹತ್ರ. ಹೌದು. ಇಲ್ಲಿ ವಾರ್ಷಿಕೋತ್ಸವಕ್ಕೆ, ಆಮೇಲೆ ಕಾರ್ಕಳ ದುರ್ಗದ ಹತ್ರ ಒಂದು, ಕಟೀಲಲ್ಲಿ ಒಂದು 3-4 ಆಟ ಆಗಿದೆ. ನಮ್ಮ ಊರಲ್ಲಿ 2 ಆಟ ಆಗಿದೆ. ಆಮೇಲೆ ಕ್ಲಾಸ್ ನಿಂತಿತ್ತು. ಉತ್ಸಾಹಿಗಳಿದ್ರು, ನಮ್ಗೆ ಉತ್ಸುತ್ತಾಗುದಿಲ್ಲ ಟೈಮಿಗೆ ಹೋಗ್ಲಿಕ್ಕೆ. ತುಂಬಾ ವಿದ್ಯಾರ್ಥಿಗಳಿದ್ರ? ತುಂಬಾ ವಿದ್ಯಾರ್ಥಿಗಳಿದ್ರ? ಇದ್ರು 10-30 ವಿದ್ಯಾರ್ಥಿಗಳಿದ್ರು ಇಲ್ಲಿ ಎಲಿಮೆಂಟ್ರಿಯಲ್ಲಿ. ಗೊತ್ತಾಯ್ತಲ್ಲ. ಆಮೇಲೆ ತಿರುಗಾಟದ ಮಧ್ಯ ಸನ್ಮಾನಗಳು ತುಂಬಾ ಆಗಿದ್ದಾವೆ. ಗೊತ್ತಾಯ್ತಲ್ಲ. ಉಡುಪಿ ಕಲಾರಂಗದ್ದು ಸನ್ಮಾನ ಇತ್ತು, ತೆಂಕು ಬಡಗಿನ ಕಲಾವಿದದ್ದು. ಆಮೇಲೆ ಗೋಪಾಲಕೃಷ್ಣ ಸಂಸ್ಮರಣೆ ದೊಡ್ಡ ಪ್ರಶಸ್ತಿ ಅಂದ್ರೆ ಅದೇ. ಯಾಕಂದ್ರೆ ಗೋಪಾಲಕೃಷ್ಣ ಸಂಸ್ಮರಣೆ ಪ್ರಶಸ್ತಿ ಸಿಕ್ಕಿದ್ರೆ ಅದು ದೊಡ್ಡದು, ನನಗೆ ಅಂತಲ್ಲ, ಹೌದು, ಎಲ್ರಿಗೂ, ಯಾರಿಗೂ ಕೂಡ ಅದು ಪ್ರಶಸ್ತಿ. ಆಮೇಲೆ 4-5 ವರ್ಷ ಮೊದಲು ಇಲ್ಲಿ ಒಂದು ಪಡುಬಿದ್ರೆಯಲ್ಲಿ ಪ್ರಶಸ್ತಿ ಮಾಡಿದ್ರು. ದೇವಿ ಪಾತ್ರಧಾರಿಗಳಿಗೆ ಅಂತ ಒಂದು 5-6 ಮಂದಿಯನ್ನು ನಾವು ಒಟ್ಟು ಮಾಡಿ ಪ್ರಶಸ್ತಿ ಕೊಟ್ಟರು. ಬೆಳ್ಳಿಯ ಪದಕಗಳು, 10,000 ರೂಪಾಯಿ ಕ್ಯಾಶ್. ಆಮೇಲೆ ಬೇಂಭಟ್ರು, ಕೋಡಿ ಕುಷ್ಟ, ಪುಂಡರೀಕಾಕ್ಷ ಉಪಾಧ್ಯಾಯರು, ನಾನು, ತೊಡಿಕಾನ ಬರಲಿಲ್ಲ, ಅವರ ಬದಲಿಗೆ ಬಂದಿದ್ರು ಯಾರೋ 5 ಮಂದಿ. ಆಮೇಲೆ ರಮೇಶ್ ಭಟ್ರು ಮೇಳದಲ್ಲಿ ಇದ್ರು, ಆಗ ದೇವಿ ಮಾಡ್ತಿದ್ರು. ಮತ್ತು 7 ಮಂದಿಗೆ ಅಂತ ಕಾಣ್ತದೆ ನನಗೆ. ಗೊತ್ತಾಯ್ತಲ್ಲ. ಹಾಗೆ ಅದು ಮಂಗಳೂರಿನವರದ್ದು ಒಂದು ಬಂಟರ ಸಂಘದಂಥದ್ದು ಒಂದು ಇದಾಗಿ 7 ಮಂದಿಯನ್ನು ಯಜಮಾನರಿಗೂ ಸನ್ಮಾನ ಇತ್ತು ಆ ದಿವಸ. ಮೇಳ ಬಿಟ್ಟು 1-2-3 ವರ್ಷ ಆಗುವಾಗ. ಈ ಮಳೆಗಾಲದಲ್ಲಿ ಬೇರೆ ಬೇರೆ ಕಡೆ ಟೂರ್ ಹೋಗಿದ್ದೀರಾ? ಸುಂದರರಾಯರ ಟೂರ್ ಇತ್ತು. ಸಾಧಾರಣ ಚೌತಿವರೆಗೆ ಇರ್ತಿತ್ತು. ಅವ್ರದ್ದು ಒಂದು 10-20 ಆಟ ಇರ್ತಿತ್ತು ಹೆಚ್ಚಾಗಿ. ಆಗ ಸಣ್ಣ ವೇಷಗಳು ನಾನು ವೇಷಗಳು ದೇವೇಂದ್ರವಲ್ಲಿ ಮಾಡ್ತಿದ್ದದ್ದು. ದೇವೇಂದ್ರವಲ್ಲೂ ಮಾಡ್ತಿದ್ದದ್ದು ಅನಿವಾರ್ಯ ಆದ್ರೆ ದೇವೇಂದ್ರನು ಮಾಡ್ಬೇಕಿತ್ತು ಟೂರ್ನಲ್ಲಿ. ಹಾಗೆ ಅದು ಗೊತ್ತಾಯ್ತಲ್ಲ. ಆಗ ಆರಾಟೆ, ಎಂ.ಕೆ. ರಮೇಶ ಆಚಾರ್ಯ, ಎಪ್ಪೆಕಟ್ಟೆ, ಗೋವಿಂದ ಭಟ್ರು, ನಾರಾಯಣ ಹೆಗ್ಡೆ, ಒಳ್ಳೆ ಕಡತೂಕ. ನಾನು ಹೋಗ್ತಿದ್ದೆ ಯಾಕಂದ್ರೆ ಸಂಭಾವನೆ ಪ್ರಶ್ನೆ ಅಲ್ಲ, ಅನುಭವದ ಪ್ರಶ್ನೆ. ದೊಡ್ಡ ಕಲಾವಿದರೊಟ್ಟಿಗೆ ತಿರುಗಾಟ ಮಾಡಿದ್ರೆ ಅದು ಬರ್ತದೆ ಅಂತ. ಗೋವಿಂದ ಭಟ್ರು ಮುಂಬೈಗೆಲ್ಲ ಹೋಗಿದ್ದೆ. ನಮ್ಮ ಅರುವ ಮೇಳ 1 ತಿಂಗಳಿತ್ತು ಮುಂಬೈಯಲ್ಲಿ. ಹೌದು. ಹಾಗೆ ನಾವು ಬೇಂಭಟ್ರೊಟ್ಟಿಗೆ ಹೋಗಿದ್ದೇನೆ ಟೂರು. ಆಮೇಲೆ ಪುರುಷೋತ್ತಮ ಭಟ್ರದ್ದು ಮೆಡ್ರಾಸಲ್ಲಿ ಒಂದು 8-10 ಆಟ ಇರ್ತಿತ್ತು. ದಾಸ್ ಪ್ರಕಾಶ್ ಹೋಟೆಲ್ ಅವ್ರದ್ದು ಆಟದು. ಬಾಸಾಮುಗರು ಡೆಲ್ಲಿಯಲ್ಲಿ ಕರೆಸಿ ನಮ್ಮನ್ನು ಆಟ ಆಡಿಸಿದ್ದಾರೆ. ಅದು ಮಂಗಳೂರಲ್ಲಿ ರೈಲಲ್ಲಿ ಕೂತವರು ಡೆಲ್ಲಿಯಲ್ಲಿ ಇಳಿದದ್ದು ಅಲ್ಲ, ಮಂಗಳೂರಲ್ಲಿ ಕೂತವರು ತಮಿಳುನಾಡಲ್ಲಿ ಒಂದು ಆಟ ಆಡಿ, ಪುಣೆಯಲ್ಲಿ ಆಟ ಆಡಿ, ಮಧ್ಯೆಯಲ್ಲಿ ಒಂದು ಆಟ ಆಗಿದೆ, ನಾಗ್ಪುರವ ಏನೋ ಒಂದು ಆಟ ಆಗಿ, ಮತ್ತೆ ಡೈಲಿ ಕನ್ನಡ ಸಂಘದಲ್ಲಿ ಆಟ ಆದ. ಆಗ ಸಾಮುಗ್ರ ಮಗ ಇದು, ಬಾಲಕೃಷ್ಣ ಸಾಮುಗ, ಆಗ ಅವರ ಇದ್ರಲ್ಲಿ ಅದರಲ್ಲಿ ಆಟ ಅಂತ ಹೇಳಿದ್ರೆ ಆಟ. ಅತ್ಯಂತ ಒಬ್ಬರು ಭಾಷಾಂತರ ಮಾಡ್ಲಿಕ್ಕೆ ಅಲ್ಲಿವರೆಗೆ ನಿಲ್ಬೇಕು ನಾವು, ಅವ್ರ ಭಾಷಾಂತರ ಮಾಡಿ. ಮತ್ತೆ ಟಿವಿಯಲ್ಲಿ ಪ್ರದರ್ಶನ ಕೊಟ್ಟದ್ದು ಪ್ರಪ್ರಥಮ ನಾವು. ಯಾವುದರಲ್ಲಿ? ಮೆಡ್ರಾಸ್ ಟಿವಿಯಲ್ಲಿ. ದಕ್ಷಾಧ್ವರ, ಕೇವಲ 20 ನಿಮಿಷ ದಕ್ಷಾಧ್ವರ. ಕೊಳ್ಳೂರ ದಾಕ್ಷಾಯಣಿ, ನಮ್ದೆಲ್ಲ ದೇವೇಂದ್ರ ಬಲ್ಲ, ಮಾತಾಡ್ಲಿಕ್ಕಿಲ್ಲ. 2 ವಾಕ್ಯ. ಕಟೀಲು ಶ್ರೀನಿವಾಸರಾವ್ ಇದ್ರು, ಅವ್ರು ದಕ್ಷ ಅಂತ ಕಾಣ್ತದೆ. 20 ಅದು ಕಷ್ಟ. ಅದು ಚೆಂಡು ಹೂವಲ್ಲಿ ಮಧ್ಯೆಯಲ್ಲಿ ಗೊತ್ತಾಯ್ತಲ್ಲ, ವೇಷಧಾರಿಗಳು ಹಾವುಭಾವ ಮಾಡ್ಲಿಕ್ಕಿಲ್ಲ.
ಈಗೆಲ್ಲ ಟಿವಿಯಲ್ಲಿ ಒಳ್ಳೇದು ಬರ್ತದೆ, ಆಗದು ಪ್ರಥಮ ಅವರಿಗೂ ಅನುಭವ ಇಲ್ಲ ಅದು. ಹೌದೌದು ಹೌದು. ಅವ್ರಿಗೆ ಅನುಭವ ಇಲ್ಲದ್ರೆ ನಮ್ಗೆ ಕಷ್ಟ ಆಯ್ತು. ಅವರ ಮರ್ಜಿಗೆ ಅನುಸಾರವಾಗಿ ನಮಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಉಳ್ಳೂರವರೆಲ್ಲ ಭಾರಿ ಬಿಸಿ ಆಗಿದೆ. ಗೊತ್ತಾಯ್ತಲ್ಲ. ಇದು ಈಗ ಕಾಲಮಿತಿಯ ಬಗ್ಗೆ ಏನು ಹೇಳ್ತೀರಿ? ಕಾಲಮಿತಿ ಈಗಿನ ಕಾಲಕ್ಕೆ ಒಳ್ಳೇದಾಗಿದೆ. ಯಾಕಂದ್ರೆ ಈಗೆಲ್ಲ ಉದ್ಯೋಗಸ್ಥ ಕಲಾವಿದರು ಹೆಚ್ಚಾಗಿರುವುದು. ರಾತ್ರಿ ನಿದ್ದೆಯೂ ಆಗ್ತದೆ. ಮೊದಲಿನ ಹಾಗೆ ಆಟ ಮುಗಿದು ಬೆಳಗಿನವರೇ ಕಲಾವಿದ ಇರಬೇಕು ಎಂಬ ನಿಬಂಧನೆಯೂ ಇಲ್ಲ. ಮೊದಲಾದ್ರೆ ಮಧ್ಯದಲ್ಲಿ ಹೋಗುವ ಪ್ರಶ್ನೆ ಇಲ್ಲ. ಯಜಮಾನರು ಆರ್ಡರ್ ಇತ್ತು, ಬೊಲ್ಪು ಮುಟ್ಟ ಕಲಾವಿದರು ಉಂಟುಡು ಓವರಜ್ಜಿ. ಈಗ ಅವನ ವೇಷ ಆಯ್ತು, ಪೆಟ್ಟಿಗೆ ಕಟ್ಟಿದ್ದು ಹೋಗ್ತೇನೆ ಅಂತ ಹೇಳಲಿಕ್ಕೂ ಇಲ್ಲ. ಬೈಕ್ ಸ್ಟಾರ್ಟ್, ಕಾರ್ ಸ್ಟಾರ್ಟ್ ಮಾಡಿ ಹೋಯ್ತು. ಆ ಲೆಕ್ಕಕ್ಕೆ ಅದು ಒಳ್ಳೇದು, ಸಂಸಾರ ಬೇಗ. ಆದ್ರೆ ಜಾಗ್ರತೆಯಲ್ಲಿ ಹೋಗ್ಬೇಕಾಗ್ತದೆ. ಈಗಿನ ಅಪಘಾತಗಳು ಕಲಾವಿದರಿಗೆ ಹೆಚ್ಚಾಗಿ ಅಪಘಾತ ಆಗಿ ತುಂಬಾ ಮಂದಿ ಸತ್ತು, ಭಾರಿ ಬೇಜಾರಿನ ವಿಷಯಗಳು. ಮನೆಗೆ ಹೋಗುವ ಧಾವಂತ, ವೇಷ ಮುಗಿಸಿ ಹೋಗುವ ಧಾವಂತ, ನಿದ್ದೆ ಸರಿ, ಮನೆಗೆ ಹೋಗಿ ನಿದ್ದೆ ಮಾಡುವುದಿಲ್ಲ, ಕ್ಯಾಂಪಲ್ಲಿಯೂ ನಿದ್ದೆ ಆಗುದಿಲ್ಲ ಅವರಿಗೆ. ಸರಿ ಅಂತುಟ್ಟು ಧಾವಂತ ಜೀವನ, ಈಗಿನ ಬದುಕೇ ಧಾವಂತ ಆಗಿದೆ. ಜಾಗ್ರತೆ ಮಾಡಿದ್ರೆ ಈಗಿನ ಕಾಲಮಿತಿ ಒಳ್ಳೇದು. ಆದ್ರೆ ಅಷ್ಟೇ ನಷ್ಟ ಉಂಟು. ಕಲೆಗೆ ನಾವು ತುಂಬಾ ನಷ್ಟ ಮಾಡಿದ್ದೇವೆ. ಯಾಕೆಂದ್ರೆ ಒಂದು ದೇವಿಮಾತ್ಮೆಯನ್ನು 7 ದಿವಸ ದೇವಿಮಾತ್ಮೆಯನ್ನು 3 ದಿವಸಕ್ಕೆ ಕೇಳಿಸಿದ್ರಂತೆ. 3 ದಿವಸ ದೇವಿಮಾತ್ಮೆಯನ್ನು 1 ದಿವಸಕ್ಕೆ ಕೇಳಿಸಿದ್ರು. ಗೊತ್ತಾಯ್ತಲ್ಲ. 3 ದಿವಸ ದೇವಿಮಾತ್ಮೆಯನ್ನು ನಾನು ವೇಷ ಮಾಡಿದ್ದೇನೆ. ಇಲ್ಲಿ ಕಾಸರಗೋಡ್ನತ್ತು ಒಂದು ಪ್ರಸಿದ್ಧ ದೇವಸ್ಥಾನ ಉಂಟು, ದುರ್ಗಾಪರಮೇಶ್ವರ ದೇವಸ್ಥಾನ. ಅಲ್ಲಿ 3 ದಿವಸ ದೇವಿಮಾತ್ಮೆ ಆಯ್ತು. ಬಲಿಪ ಭಾಗವತರು. ಆಗೆಲ್ಲ ಅಲ್ಲಿ ದೇವಿಮಾತ್ಮೆ ಆಗ್ತಿರ್ಲಿಲ್ಲ. ಕೋಣನ ಬಲಿ ಕೊಡುವ ಇದಿತ್ತಂತೆ ಪದ್ಧತಿ, ಅದು ನಿಂತಿತ್ತು. ಆಮೇಲೆ ಆದ್ರೂ ಮಹಿಷ ಮಾಡ್ಲಿಕ್ಕೆ ಯಾರು ಒಪ್ಪಲಿಲ್ಲ. ಕೊನೆಗೆ ಬಣ್ಣದ ಮಾಲಿಂಗಣ್ಣ ವೇಷ ಮಾಡಿಸಿದ್ರು. ಕೊಳ್ಳೂರು ಇದ್ರು. ಶುರುವಿನ ದಿವಸ ಕೊಳ್ಳೂರು ಲೇಟ್ ಮಾಡಿದ್ರು, ಬರುವಾಗ ಲೇಟ್ ಮಾಡಿದ್ರು ಅಂತೇಳಿ ಆದಿಮಯ್ಯನ ಹತ್ರ ಮಾಡಿಸಿದ್ರು ಬಲಿಪರು. ಅವರು ಮತ್ತೆ ದ್ವಿತೀಯ ಅಂತ ಮಾಡಿದ್ರು. ಅದು 3 ದಿವಸದ್ದಲ್ವ, ದ್ವಿತೀಯ ಮರು ದಿವಸಕ್ಕೆ ಆಗುವಾಗ ಬರ್ತದೆ. ದೇವಿ ವ್ರತ ಮತ್ತೆ ನಿಮ್ಗೆ ದೇವಿ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ಯಾಕೆ? ಅದು ಶುರುವಿನ ದಿವಸ ನೀವು ಆದಿಮಯ ಮಾಡಲಿಲ್ಲ, ಹೆಬ್ಬಾರ ಮಾಡಿದ್ರು, ಆಮೇಲೆ ದೇವಿ ಅವರ್ತಿ ಅಂತ ಆಯ್ತು ಅಂತ ಹೇಳಿದ್ರು. ಬಂದಿರ್ಬೇಕು ಮತ್ತೆ ಕೊಳ್ಳೂರು ಬೇರೆ ವೇಷ ಮಾಡಿ. ಅದರಲ್ಲಿ ದಿತಿ ಮತ್ತು ಕಶ್ಯಪನಿಗೆ ತುಂಬಾ ಸಂಭಾಷಣೆ ಎಲ್ಲ ಉಂಟು. ಬೇರೆ ಮಕ್ಕಳೆಲ್ಲ ತುಂಬಾ ಹುಟ್ಲಿಕ್ಕೆ ಉಂಟು. ದೇವಲೋಕದ ದಾಳಿ, ಚಂಡ ಮುಂಡ್ರದ್ದೇ 1 ದಿವಸದ್ದು ಉಂಟು ಲೆಕ್ಕದಲ್ಲಿ. ಶುಂಭನೆ ಶುಂಭರು ಅದೆಲ್ಲ ಮೊದಲ ಕಾಲಕ್ಕೆ ಆಯ್ತು. ಅದ್ರ ಟೈಪ್ ಎಲ್ಲ ಒಂದೇ ಅಲ್ವೋ. ರಕ್ಕಸ್ರ ದಾಳಿ, ದೇವೇಂದ್ರ, ದೇವಲೋಕ. ಈಗ ಒಂದು ದಿವಸಕ್ಕೆ ಆಡುವ ದೇವಿಮಾತ್ಮೆಯನ್ನು 4-5 ಗಂಟೆಯಲ್ಲಿ ಆಡ್ಲಿಕ್ಕೆ ಆಗುದಿಲ್ಲ. ಆದ್ರೂ ಅದನ್ನು ಕೆಲವು ಹಾಸ್ಯದ್ದು ಕಟ್ಟು ಮಾಡಿದ್ರು ಮದುವೆಯಲ್ಲಿ. ಜನರ ವಿರೋಧ ಇತ್ತು, ಅನಿವಾರ್ಯ. ಆದ್ರೆ ಕಟ್ಟಿನ ಮೇಳದ್ದು ಭಾರಿ ಕೆಲವು ಭಕ್ತರು ಪ್ರಯತ್ನ ಪಟ್ರು. ಇಡೀ ರಾತ್ರಿ ಮಾಡಿಸ್ಬೇಕು ಅಂತೇಳಿ. ಆದ್ರೆ ಸರ್ಕಾರದ ನಿಯಮಗಳುಂಟಲ್ಲ, ಸರ್ಕಾರದ ಹಾಗೆ ಬಾಕಿ ಟೆಂಟ್ ಮೇಳದ್ದಾಗುದಿಲ್ಲ. ಅದು ಧ್ವನಿವರ್ಧಕದ್ದು ಏನೋ ಸಮಸ್ಯೆ. ಧ್ವನಿವರ್ಧಕ ನಿಯಮ ಏನೆಲ್ಲ ಇದನ್ನು ಮಾಡಬಹುದು. ಕಟ್ಟಿನ ಮೇಳದಲ್ಲಿ ಎಲ್ಲಿ ಹೋಗದ್ದಲ್ಲಿ ಆಟ ಆಗುದು, ಧ್ವನಿವರ್ಧಕವನ್ನು ಇಳಿಸೋದು. 2 ಸಾಲಿಗ್ರಾಮ ಬೆಳಗ್ಗಿನವರೆಗೆ ಆಟ ದೊಡ್ಡ ಸಿಟಿಗಳಲ್ಲಿ ಆಗ್ತದೆ. ಅದಕ್ಕೆ ಮತ್ತೆ ಅನಿವಾರ್ಯವಾಗಿ ಯಜಮಾನರು, ಮ್ಯಾನೇಜರ್ಗಳು ಹೇಳಿದ್ರು, ಅದು ಈಗ ಸೆಟ್ಟಿಂಗ್ ಆಗಿದೆ, ಇನ್ನು ಅದನ್ನು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ, ಇನ್ನು ಮೊದಲಿದ್ದ ಹಾಗೆ ಅಂತೇಳಿ. ಹಾಗೆ ಬಂದಿತ್ತು, ಮೊಬೈಲಲ್ಲಿ ಬಂದಿತ್ತು ಅವ್ರದ್ದು ಹೇಳಿಕೆ. ಆಮೇಲೆ ಅಭಿಮಾನಿಗಳು ಬಿಟ್ಟರು ಅದನ್ನು, ಇನ್ನು ಪ್ರಯೋಜನ ಇಲ್ಲ. ಅದು ಒಮ್ಮೆ ಆದಮೇಲೆ ನಿಗಣ್ ಬೇಕಾದಷ್ಟು ಅರಿಕೆ ಬರ್ತದೆ. ಆಟ ಉಂಟು, ಕಲಾವಿದರು ಇದ್ದಾರೆ, ಕಲಾವಿದರು 1000 ಗಟ್ಟಲೆ ಇದ್ದಾರೆ. ಏನು ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಗೊತ್ತಾಯ್ತಲ್ಲ. ಮೊದಲ ಕಾಲದಲ್ಲಿ ಒಂದು ಕಲಾವಿದಂತ ಆಗ್ಬೇಕಿದ್ರೆ ನಾವು ಪಟ್ಟ ಶ್ರಮ ಉಂಟಲ್ಲ, ಹರಿಸಿದ ಬೆವರು, ಪಟ್ಟ ಶ್ರಮ. ಈಗ ಯಾರು ಏನ್ ಮಾಡದೆ ಕಲಾವಿದರು ಆಗಿದ್ದಾರೆ. ಗೊತ್ತಾಯ್ತಲ್ಲ. ಯಾರ ವೇಷವನ್ನ ನೀವು ಮೆಚ್ಚಿಕೊಂಡದ್ದು? ನಿಮಗೆ ಯಾರ ವೇಷ ಇಷ್ಟ? ಮೇಳದಲ್ಲಿರುವಾಗ ನಾನು ಪೆರುವಾಯಿ ನಾರಾಯಣ ಶೆಟ್ಟರ ವೇಷವನ್ನು ಮೆಚ್ಚಿದ್ದೇನೆ. ಗುಡ್ಡಪ್ಪ ಗೌಡರು ಪೆರುವಾಯಿ ನಮ್ಮ ಗುರುಗಳು. ಮತ್ತೆ
ಕದ್ರಿ ವಿಷ್ಣುದು ಇಂದ್ರಜಿತು ಎಲ್ಲ ಒಳ್ಳೆಯದು. ಹಿರಣ್ಯಾಕ್ಷ ಭಾರಿ ಹಿರಣ್ಯಾಕ್ಷ ನಂದು ಭೂದೇವಿ ಆಗ್ತಿತ್ತು. ನಾನೇ ಭೂದೇವಿ ಅಂತ ಹೇಳುವಾಗ ಒಂದು ಆರ್ಭಟ ಕೊಡ್ತಿದ್ರು ಅವರು. ಯಾರು? ಕದ್ರಿ ವಿಷ್ಣು. ಅದ್ಭುತ ಕೆಲಸ, ಅದ್ಭುತ, ಮಾತಿಲ್ಲ. ಆಗಿನ ಕಲಾವಿದ ಹತ್ರ ಮಾತಿಲ್ಲ ಅಲ್ಲ, ಎಲ್ಲ ಕೆಲಸಗಳು ಹೆಚ್ಚಾಗಿ. ಗೊತ್ತಾಯ್ತಲ್ಲ. ಆಮೇಲೆ ಗೋವಿಂದ ಭಟ್ರು, ನಮ್ಮ ಸೂರ್ಯಗುಮೇರು ಅಭಿಮಾನಿ. ಬಡ್ಗೆಲ್ಲಿ ಚಿಟ್ಟಾಣಿ ಗಿಟ್ಟಾಣಿ ಎಲ್ಲ ಮೆಚ್ಚಿದವ ನಾನು. ಚಿಟ್ಟಾಣಿ ಮತ್ತೆ ಬಳುಕೂರು ಗೋಪಾಲಾಚಿ ನಾವೆಲ್ಲ ಸಮಪ್ರಾಯದವರು. ಅವರ ನಾಗಶ್ರೀ ಟೈಮಿಗೆಲ್ಲ ನಾನು ಕಲವಾಟ ನೋಡಿದ್ದೇನೆ. ನಾವಟ್ರಿಗೆ ಒಟ್ಟಿಗೆ ಹೋಗ್ತಿದ್ದು. ಅವು ಮೇಳೆ ಬಿಟ್ಟಿದ್ದೆ ಅಲ್ಲ ನಾನಾಗ, ಎಲ್ಲೇ ಆಟ ಇದ್ರು ನಾವಟ್ರು ಡೈಲಿ ಮನೆಗೆ ಹೋಗ್ತಿದ್ವಿ ನಾವು. ಮತ್ತೆ ಬಾಲ್ಯದಲ್ಲೆಲ್ಲೂ ಆ ಟೈಮ್ನಲ್ಲಿ ಮಳೆಗಾಲದ ಆಟದಲ್ಲಿ ನಾವು ಬೊಂಬೆಗೆ ಹೋದ್ರೆ ಊಟ ಆಗ್ತಿತ್ತು. ಅಲ್ಲಿ ಸಾಲಿಗ್ರಾಮ ಬರ್ತಿತ್ತು, ನಮ್ಮ ಇದು ಇರ್ತಿತ್ತು. ಹಾಗೆ ಮತ್ತೆ ಆಗ ಎಂಡೋಮೆಂಟ್ ಎಲ್ಲ ಆಗಿರಲಿಲ್ಲ. ಮೇಳದ ಮೇಲೆ ಅವರಿಗೆ ಪೂರ್ಣ ಹಿಡಿತ ಇಲ್ಲ ಇದ್ರು, ಕೆಲವು ಹಿಡಿತ ಇತ್ತು. ಕಟೀಲಿಂದ ಹೇಳಿದ ಹಾಗೆ ಮೇಳ ಕೆಲವು ನಡೆಯುತ್ತಿತ್ತು. ಈಗ ಎಂಡೋಮೆಂಟ್ ಆದ್ಮೇಲೆ ಅವರೊಳಗೆ ಕಚ್ಚಾಟ ಉಂಟು, ಪೂರ್ಣ ಯಜಮಾನರಿಗೆ ಬಿಟ್ಟಿದ್ದಾರೆ. ಮೇಳಗಳ ಸಂಖ್ಯೆಯು ಜಾಸ್ತಿ ಆಗಿದೆ, ಒಳ್ಳೆ ಉಂಟು, ಧಾರಾಳ ಇದು ಸಂಬಳಗಳು ಒಳ್ಳೆದುಂಟು. ಈಗ ತೊಂದರೆ ಇಲ್ಲ, ಗೊತ್ತಾಯ್ತಲ್ಲ. ಆದ್ರೆ ಕಾಲಮಿತಿ ಎಂಬುದು ಆಟವನ್ನು ನೋಡಿದ ಹಾಗೆ ಆಗುದಿಲ್ಲ. ಕಳೆದ ವರ್ಷ ನಾನು ಬೆರಗೆ ಆಟಕ್ಕೆ ಹೋಗಿದ್ದೆ. ಸುಣ್ಣಂಬಳದವರ ಸೆಟ್ ದೇವಿಮಾತ್ಮೆ, ಅವ್ರ ನೋಡಿದ ಹಾಗೆ ಆಗ್ಲಿಲ್ಲ ನನಗೆ. ಮಾಡಿದ್ರು ಅವರು, ಹಿಂದೆ ನೋಡಿದ ಹಾಗೆ ಒಳ್ಳೇದಾಗಿದ್ದು ವಿಶ್ವರ್ ಅಂತ ಹೇಳಿದ್ರೆ ಬಂದೆ. ಗೊತ್ತಂದ ಗಾಡಿದ್ರು. ಮಿತಿಯೊಳಗೆ ಮುಗಿಸಬೇಕಾಗ್ತದೆ, ಲೆಕ್ಕಾಚಾರ. ಲೆಕ್ಕಾಚಾರ ಅಂತ ಆಗುವಾಗ ಪರಕಾಯ ಪ್ರವೇಶ ಮಾಡಿ ಒಬ್ಬ ವೇಷಧಾರಿಗೆ ಅದನ್ನು ತೋರಿಸ್ಲಿಕ್ಕೆ ಆಗುದಿಲ್ಲ. ಆ ವೇಷದ ಮೌಲ್ಯವನ್ನು ನಾವು ವೇಷ ಮಾಡಿದ ಮೇಲೆ ಆ ವೇಷದ ಮೌಲ್ಯವನ್ನು ತೋರಿಸ್ಬೇಕು. ನಾವೊಂದು ಅಕ್ಷಾಂಬರದ ದ್ರೌಪದಿ ಮಾಡಿದ ಕೂಡ್ಲೆ, ಒಂದೆರಡು ಪದ್ಯದ ದ್ರೌಪದಿ ಮಾಡಿದ ಕೂಡಲೇ ದ್ರೌಪದಿಯನ್ನು ತೋರಿಸ್ಲಿಕ್ಕೆ ಆಗುದಿಲ್ಲ. ಗೊತ್ತಾಯ್ತಲ್ಲ. ವಸ್ತಾಪಹರಣ ಆಗುವಾಗಲೇ ಸಾಧಾರಣ ದ್ರೌಪದಿಯ ಪರಕ್ರಾಯ ಪ್ರವೇಶ ಆಗುವುದೇ ದುಶ್ಯಾಸನ ಬಂದ ಮೇಲೆ, ಸಭೆಗೆ ಹೋದ ಮೇಲೆ ಪೂರ್ಣ ದ್ರೌಪದಿ ಅವಳು. ಇದು ಸಭೆಗೆ ಹೋಗಿ ಆಗುವಾಗ ಕಾಲಮಿತಿಯಲ್ಲಿ ಮುಗೀತದಂತ ಆಗುವಾಗ ಹೇಗೆ ಮಾಡೋದು? ಆಗ್ತದೆ, ಉಪಾಯ ಇಲ್ಲ, ಅನಿವಾರ್ಯ. ಅದನ್ನು ಎಲ್ಲ ಪ್ರೇಕ್ಷಕರಿಗೆ, ಹಿಂದಿನ ಪ್ರೇಕ್ಷಕರು ಆಟಕ್ಕೆ ಬರುವುದಿಲ್ಲ, ಬಹಳ ಹಿಂದಿನವರು. ಕಟೀಲಲ್ಲೆಲ್ಲ ಕೆಲವರು ಸಿಗ್ತಾರೆ ನನಗೆ, ಅಲ್ಲಿ ಬಸ್ಸಲ್ಲೆಲ್ಲ ಹೋಗು, ಅವರೇ ಗುರ್ತು ಮಾಡ್ತಾ ಇರ್ತಾರೆ. ಆಗಿನ ಆಟಗಳೆಲ್ಲ ಈಗ ಇಲ್ಲ, ಬರ್ರೆ ನಾವು ಆಟಕ್ಕೂ ಹೋಗುದಿಲ್ಲ, ಈಗ ಕೊಡುದಿಲ್ಲ, ಈಗ ಎಂತ ನೋಡುದು ಸುಮ್ಮನೆ ಅಂತ ಹೇಳ್ತಾರೆ ಅಷ್ಟೇ. ಯಕ್ಷಗಾನ ಕ್ಷೇತ್ರದಲ್ಲಿ ಹೆಬ್ಬಾರಿಗೆ ಬಹಳ ಖುಷಿ ಕೊಟ್ಟ ವಿಚಾರ ಯಾವುದು ಅಂತ ಹೇಳಿ? ನನಗ ಹೊಂದಿಕೊಂಡ ವಿಚಾರ ಅಂತ ಹೇಳಿದ್ರೆ, ಬಹಳ ಖುಷಿ ಕೊಟ್ಟ ವಿಚಾರ ಯಾವುದು ಅಂತ ಹೇಳಿದ್ರೆ, ಯಕ್ಷಗಾನ ಕ್ಷೇತ್ರದಲ್ಲಿ ನಾನು ಮಾಡಿದ ವೇಷಗಳ ಬಗ್ಗೆ ಭಾರಿ ಖುಷಿ ಉಂಟು. ಯಾಕಂದ್ರೆ ನನ್ನ ಅಂತರಾತ್ಮ ಮೆಚ್ಚುವುದೊಂದು ಬೇರೆ ಪ್ರಶ್ನೆ. ನಾವು ಮೆಚ್ಚಿದ್ರೆ ಸಾಲದು, ಮತ್ತೊಬ್ಬ ಮೆಚ್ಚಬೇಕು. ಉದಾಹರಣೆಗೆ, 2ನೇ ಮೇಳದಲ್ಲಿರುವಾಗ ಹೊಳಲಿಯಲ್ಲಿ ಸೇವೆಯ ದಿವಸ ಶಶಿಪ್ರಭಾಪರಣೆ ಆಯ್ತು. ನೆಲದಲ್ಲಿ ರಂಗಸ್ಥಳ ಹಾಗೆಲ್ಲ. ಶಶಿಪ್ರಭಾಪರಣವನ್ನು ವಿಠ್ಠಲ ಶೆಟ್ಟರ ಮ್ಯಾನೇಜ್ಮೆಂಟ್ ಆಗ ಕೊಳಲಿಯ ಚಿತ್ರಣ ಬೇರೆ ಇತ್ತು, ಈಗಿನ ಕಟ್ಟಡದಾಗಲ್ಲ. ಎದುರು ಕಲ್ಲಿನ ಕಂಬಗಳಿತ್ತು. ಕಲ್ಲಿನ ಕಂಬಕ್ಕೆ ಹೊರಗೆ ಚೌಕಿ ಬದಿಯಲ್ಲಿ ಕೂತವರು ಬೆಳಕಿನವರೆಗೆ ಆಟ ನೋಡಿದ್ದಾರೆ. ಇಡೀ ಶಶಿಪ್ರಭಾಪರಣೆ ಆಡಿದ್ದು ನಾವು. ಬೆಳಕಿನವರೇ ನೋಡಿದ್ದಾರೆ ನನ್ನ ವೇಷ. ನಾನು ಶಶಿಪ್ರಭೆ ನಂದು. ಮಾರ್ತಾಂಡ ತೇಜ ಗುರುಗಳ ಅಪ್ಪೆ ಮನೆ ಹಣೆಯನ್ನು ಅದನ್ನೇ ಮರುದಿವಸ ಅವರು ಬೆಳಿಗ್ಗೆ ಕಟೀಲಿಗೆ ಹೋಗಿದ್ರಂತೆ. ಕಟೀಲಿಗೆ ಹೋದವರು ಲಕ್ಷ್ಮೀನಾರಾಯಣ ಆಸ್ರಾಣ ಹತ್ರ ಹೇಳಿದ್ರಂತೆ, ಮಗ ಓಳೆ ಭಾರಿ ಆಟು ಒಂಜಿ ತೂಜೆ ಒಳ್ಳೆಲಿಟ್ಟು ಭಾರಿ ಹೆಬ್ಬರ್ರೆ ಶಶಿಪ್ರಭೆ. 3ನೇ ದಿವಸ ಕಟೀಲ್ ನಾಟಕ್ಕೆ ಬಂದಾಗ ಅಸ್ರಾಣವರು ಹೇಳಿದ್ರು ಅದನ್ನು. ಹೀಗೆ ಹೇಳಿದ್ರು ಮಾರಿ ಯಜಮಾನ್, ಭಾರಿ ಸಂತೋಷ ಆಯ್ತು ನನಗೆ.
ವಿಧಿಯೇ ನೀ ಸುಮ್ಮನೆ ನೀ ಸುಮ್ಮನೆ ನೀ ಸುಮ್ಮನೆ ಮತವಾಡುವೆ ಯಾತಕ್ಕೆ ವಿಧಿಯೇ